ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಬೆಳಗ್ಗೆ ಬೇಕಾಯಿತು ಎಲ್ಲ ಕೆಲಸ ಮಾಡಿ ಅನ್ನನ ಮೊದಲೇ ಮಾಡ್ಕೊಂಡಿಟ್ಕೊಂಡಿದ್ದೆ. ಈಗ ಅದಕ್ಕೆ ಪುಳಿಯೋಗರೆ ಗೊಜ್ಜು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಚೂರು ಗಂಟಿಲ್ದಂಗೆ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ, ನೋಡಿ ಹೇಗೆ ಬಂದಿದೆ ಅಂತ. ತಿಂಡಿ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದಾಯಿತು. ಬೆಳಿಗ್ಗೆನೇ ಬಟ್ಟೆ ನೆನೆ ಹಾಕಿದ್ದೆ. ಈಗ ಪಾಪು ಮಲಗಿದ್ಲು ಅಂತ ಹೇಳಿ ಬಟ್ಟೆ ತೊಳಿತಾ ಇದ್ದೀನಿ. ಪಾಪು ಇರೋದ್ರಿಂದ ತುಂಬ ಬಟ್ಟೆ ಇರ್ತವೆ, ಹಾಗಾಗಿ ಡೈಲಿ ತೊಳೆಯೋದ್ರಿಂದ ನಮಗೆ ಈಸಿ. ಈಗ ಬಟ್ಟೆ ಎಲ್ಲ ತೊಳೆದಾಗಿತ್ತು. ನೀರಲ್ಲಿ ಕಂಫರ್ಟ್ ಹಾಕಿ ಚೆನ್ನಾಗಿ ಜಾಲಿಸ್ತಾ ಇದ್ದೀನಿ. ಜಾಲಿಸಿ ಎಲ್ಲ ಮುಗೀತು, ಹಾಗಾಗಿ ಟೆರೆಸ್ ಮೇಲೆ ಒಣಗಾಕೋಣ ಅಂತೇಳಿ ಮೇಲೆ ಹೋಗ್ತಾ ಇದ್ದೀನಿ. ಪಾಪು ಎದ್ಲು ಅಷ್ಟೊತ್ತಿಗೆ. ನಮ್ಮನೆಯವರು ಆಟ ಆಡಿಸ್ತಾಯಿದ್ರು. ನಮ್ಮನೆಯವರು ತುಂಬ ಸಪೋರ್ಟಿವ್. ಯಾವಾಗಲೂ ಅಷ್ಟೇ, ನಾನು ಕೆಲಸ ಮಾಡಬೇಕಾದ್ರೆಲ್ಲ ನಮ್ಮನೆಯವರೇ ಎತ್ಕೊಂಡಿರ್ತಾರೆ. ಇಲ್ಲಾಂದರೆ ಮಲಗಿರ್ತಾಳೆ, ಅಂಥ ಟೈಮಲ್ಲಿ ಕೆಲಸ ಮಾಡ್ಕೊತೀನಿ ನಾನು. ಪಾಪುನ ಕರ್ಕೊಬಂದು ಪಾಪುಗೆ ಊಟ ಮಾಡಿಸಿದ್ದಾದ್ಮೇಲೆ ನಾವು ಊಟ ಮಾಡಾಗಿತ್ತು. ಟೇಬಲ್ ತುಂಬ ಗಲೀಜಾಗಿತ್ತು, ಹಾಗಾಗಿ ಒರೆಸ್ಕೊಳ್ತಾ ಇದ್ದೀನಿ ನೀಟಾಗಿ. ಊಟ ಮಾಡಿದ ಮೇಲೆ ಪಾಪು ಜೊತೆ ಸ್ವಲ್ಪ ಆಟ ಆಡಿಕೊಂಡು ಫ್ರಿಜ್ ಗಲೀಜಾಗಿದೆ ಅಂತ ಹೇಳಿ ಫ್ರಿಜ್ನ ಕ್ಲೀನ್ ಮಾಡೋಣ ಅಂದ್ಕೊಂಡೆ. ಈಗ ಎಲ್ಲನೂ ಒಂದು ಕಡೆಯಿಂದ ತೆಗೆದಿಟ್ಕೊಳ್ತಾ ಇದ್ದೀನಿ. ಫ್ರಿಜ್ ಕ್ಲೀನ್ ಮಾಡ್ದೇ ಸುಮಾರು ಒಂದು 15 ದಿನ ಆಗಿತ್ತು. ನೋಡಿ ಎಷ್ಟು ಗಲೀಜಾಗಿದೆ ಅಂತ. ಈಗ ಅದನ್ನು ಕ್ಲೀನ್ ಮಾಡೋದಕ್ಕೆ ಒದ್ದೆ ಬಟ್ಟೆ ತಗೊಂಡು ಒರೆಸ್ತಾ ಇದ್ದೀನಿ ನೋಡಿ. ಅನ್ನ ಸಾಂಬಾರು ಎಲ್ಲನೂ ಇಡೋದ್ರಿಂದ ತುಂಬ ಗಲೀಜಾಗಿದೆ. ಎಲ್ಲನೂ ಗುಡಿಸ್ಕೊಳ್ತಾ ಇದ್ದೀನಿ. ಫ್ರಿಜ್ ಬಾಕ್ಸ್ಗಳು ಇಟ್ಟಿದ್ನಲ್ಲ, ಅದೆಲ್ಲ ಲೈಟಾಗಿ ಗಲೀಜಾಗಿತ್ತು, ಹಾಗಾಗಿ ತೊಳ್ಕೊಳ್ಳೋಣ ಅಂತ ಹೇಳಿ ತಂದು ಹಾಕ್ಕೊಂಡಿದ್ದೀನಿ ನೋಡಿ. ತೊಳೆದಾಯಿತು. ಒಂದು ಚಾಪೆನ ಹಾಸಿ ಅದ್ರ ಮೇಲೆ ಎಲ್ಲನೂ ಹಾರಾಕ್ತಿದ್ದೀನಿ. ಹಾರಾಕಿದ್ದು ಸ್ವಲ್ಪ ಹೊತ್ತಾದಮೇಲೆ ನೀರೆಲ್ಲ ಇಳ್ಕೊಂಡಿತ್ತು. ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸಿ ಫ್ರಿಜ್ಜಿಗೆ ಜೋಡಿಸಿದ್ದೀನಿ. ನೋಡಿ ಹೇಗಾಗಿದೆ ಫ್ರಿಜ್ ಅಂತ. ನಮ್ಮ ಮನೆಯವರು ಡ್ಯೂಟಿಗೆ ಹೋಗ್ತಾರೆ, ಹಾಗಾಗಿ ಊಟನ ತುಂಬಿಸ್ತಾಯಿದ್ದೀನಿ. ಮಧ್ಯಾಹ್ನ ಮಾಡಿದ ರೈಸ್ ಇರುತ್ತೆ, ಅದ್ರ ಜೊತೆಗೆ ಸಾಂಬಾರು, ಸೊಪ್ಪಿನ ಸಾಂಬಾರು ಮಾಡಿದ್ದೆ, ಅದನ್ನೇ ತುಂಬಿಸ್ತಾ ಇದ್ದೀನಿ. ಹಿಳ್ಳಿಕಾಯಿ ಉಪ್ಪಿನಕಾಯಿ ಮನೆಯಲ್ಲೇ ನಾನೇ ರೆಡಿ ಮಾಡಿದ್ದು, ಅದನ್ನು ತುಂಬಿಕೊಡ್ತಾ ಇದ್ದೀನಿ. ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಬ್ಯಾಗಿಗೆ ಹಾಕಿ ಇಟ್ಟಾಯಿತು. ಹಾಲನ್ನ ಕಾಯಕ್ಕೆ ಇಡ್ತಾ ಇದ್ದೀನಿ ಈ ಕಡೆ.
ಹಾಲು ಕಾಯೋದ್ರೊಳಗೆ ಪಾತ್ರೆನ ತೊಳ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ತುಂಬ ಆದರೆ ಹಿಂಸೆ ತೊಳೆಯೋದಕ್ಕೆ. ಪಾಪು ನೋಡ್ಕೊಂಡು ಪಾತ್ರೆನೂ ತೊಳಿಬೇಕು ಅಂದರೆ ಅವಳು ಬಿಡಲ್ಲ. ಹಾಗಾಗಿ ಸ್ವಲ್ಪ ಅವರಿದ್ದಾಗಲೇ ತೊಳ್ಕೊಂಬಿಡ್ತೀನಿ. ಹಾಲು ಕಾಯ್ದಿದ್ದಾದಮೇಲೆ ಈ ಕಡೆ ಟೀ ಇಟ್ಟಿದ್ದೀನಿ. ಟೀ ಕಾಯ್ತಾ ಇದೆ. ಟೀ ಎಲ್ಲ ಕಾದ್ಮೇಲೆ ನಮ್ಮ ಮನೆಯವರಿಗೆ ಟೀ ಕೊಟ್ಟೆ. ಈಗ ಪಾಪು ಮೊಟ್ಟೆ ಹುರಿದಿದ್ದೆ, ಅದನ್ನು ತಿನ್ನಿಸ್ದೆ. ಬಟ್ಟೆ ಎಲ್ಲ ಆರಿದ್ವು ಅಂತ ಹೇಳಿ ಮೇಲೋಗಿ ತಗೊಂಡು ಬಂದಿದ್ರು ನಮ್ಮ ಮನೆಯವರು. ನಂದು ಪಾಪುದು ಅವ್ರದ್ದು ಬೇರೆ ಬೇರೆ ಮಡ್ಚ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಪಾಪುನೂ ಮಲ್ಕೊಂಡ್ಳು. ನಾನು ಈಗ ಊಟ ಮಾಡಿ ಮಲ್ಕೊಬೇಕು. ಬಾಯ್ ಫ್ರೆಂಡ್ಸ್, ಗುಡ್ ನೈಟ್ ಎಲ್ರಿಗೂ. ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ.